ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರೀತಿಯ ರೈತ ಬಾಂಧವರೇ ಹಾಗೂ ನೆಚ್ಚಿನ ಚಂದನ ವಾಹಿನಿಯ ನೆಲ್ಮೆಯ ವೀಕ್ಷಕರೇ, ತಮಗೆಲ್ಲರಿಗೂ ಕೃಷಿ ಇಲಾಖೆಯ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಮಿತ್ರರೇ, ದೇಸಿ ತಳಿಗಳು ಅಂದಾಕ್ಷಣ ಇದೊಂದು ಅಗಾಧವಾದ ಒಂದು ಸಿರಿ ಸಂಪತ್ತು. ಇದರಲ್ಲಿ ಸಸ್ಯ ಸಂಪತ್ತಾಗಿರ್ಬೋದು, ಪ್ರಾಣಿ ಪಕ್ಷಿ ಸಂಕುಲಗಳ ಒಂದು ಸಿರಿ ಸಂಪತ್ತಾಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳ ಸಿರಿ ಸಂಪತ್ತಾಗಿರ್ಬೋದು, ವಿಸ್ಮಯ ಕೀಟಗಳ ಒಂದು ಜಗತ್ತೇ ಆಗಿರ್ಬೋದು, ಹಲವಾರು ಉಪಯೋಗಕಾರಿ ಕೀಟಗಳು ಮತ್ತು ಸೂಕ್ಷ್ಮಾಣು ಜೀವಿಗಳ ಒಂದು ಸಿರಿ ಸಂಪತ್ತಾಗಿರ್ಬೋದು. ಸೊ ಇಂತಹ ಒಂದು ಸಿರಿ ಸಂಪತ್ತಿನಲ್ಲಿ ಎಲ್ಲೋ ಒಂದ್ ಕಡೆ ದೇಸಿ ತಳಿಗಳು ಕೇವಲ ಕೀಟ ಅಷ್ಟೇ ಅಲ್ಲ, ಪ್ರಾಣಿ ಅಥವಾ ಪಕ್ಷಿ ಅಥವಾ ನಮ್ಮ ವಿಶೇಷವಾಗಿ ಕೃಷಿ ಬೆಳೆಗಳ ಒಂದು ಪ್ರಾಚೀನ ಕಾಲದಲ್ಲಿ ಅಥವಾ ಪೂರ್ವಜರ ಕಾಲದಲ್ಲಿ ಏನು ನಾವು ಬಳಸ್ತಾ ಇದ್ವಿ ಅಂತಹ ಒಂದು ಬಿತ್ತನೆ ಬೀಜಗಳ ಒಂದು ದೇಸಿ ಬಿತ್ತನೆ ಬೀಜಗಳ ತಳಿಗಳನ್ನು ಸಹ ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಅವು ಕೂಡ ಇತ್ತೀಚೆಗೆ ಒಂದು ಕಣ್ಮರೆಯಾಗುವ ಅಥವಾ ನಶಿಸಿ ಹೋಗುವ ಹಂತದಲ್ಲಿದೆ. ಇದನ್ನು ಮನಗಂಡ ಕರ್ನಾಟಕ ರಾಜ್ಯ ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು 2024ರ ಒಂದು ಆಯವ್ಯಯದಲ್ಲಿ ಕಣ್ಮರೆಯಾಗುತ್ತಿರುವ ಮತ್ತು ನಶಿಸಿ ಹೋಗುತ್ತಿರುವಂತಹ ದೇಸಿ ಬಿತ್ತನೆ ಬೀಜಗಳ ಒಂದು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಖಂಡಿತ 24ರಲ್ಲಿ ಅದನ್ನು ಘೋಷಣೆ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇದು ಬಹಳ ವಿಶೇಷವಾದಂತಹ ಒಂದು ಚರ್ಚೆಯ ಒಂದು ಕಾರ್ಯಕ್ರಮ ಇವತ್ತಿಲ್ಲಿ. ಯಾಕೆ ಅಂತಂದ್ರೆ ಕೇವಲ ಅಷ್ಟೇ ಅಲ್ಲ, ಸಿರಿಧಾನ್ಯಗಳು ಸಹ ನಾವು ಹೆಚ್ಚಾಗಿ ಬೆಳಿಬೇಕಾಗುತ್ತೆ. ಯಾಕಂದ್ರೆ ಅವು ಸಹ ಒಂದು ಕಡೆಗಾಣಿಸಲಾಗ್ತಾ ಇದೆ. ಸೊ ಹಾಗಾಗಿ ಕೃಷಿ ಇಲಾಖೆಯ ವತಿಯಿಂದ ಪ್ರತಿ ವರ್ಷ ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳಗಳನ್ನು ಸಹ ನಡೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಒಂದು ಕಣ್ಮರೆ ಆಗುತ್ತಿರುವಂತ ಒಂದು ಏನು ನಮ್ಮ ಪ್ರಾಚೀನ ಖಾದ್ಯಗಳಿದೆ ಅವು ಸಹ ನಾವು ಎಲ್ಲರ ತಟ್ಟೆಯಲ್ಲಿ ಪುನಃ ಕಾಣುವ ನಿಟ್ಟಿನಲ್ಲಿ ಈ ಎಲ್ಲ ಒಂದು ದೇಸಿ ತಳಿಗಳ ಒಂದು ಸಂರಕ್ಷಣೆ ಕಾರ್ಯ ನಾವು ಮಾಡಬೇಕಾಗಿದೆ. ಬನ್ನಿ ರೈತ ಬಾಂಧವರೇ, ದೇಸಿ ತಳಿಗಳ ಬಿತ್ತನೆ ಬೀಜಗಳ ಒಂದು ಸಂರಕ್ಷಣೆಯ ಬಗ್ಗೆ ನಾವು ಚರ್ಚೆ ಮಾಡೋಣ. ಈ ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮೊಡನೆ ಇವತ್ತು ಶ್ರೀಯುತ ಎ.ಸಿ. ಮಂಜೂರ್ ಅವರು, ಉಪಕೃಷಿ ನಿರ್ದೇಶಕರು, ರಾಜ್ಯ ಪೀಡನಾಶಕ ಪರೀಕ್ಷಣಾ ಪ್ರಯೋಗಾಲಯ, ಕೃಷಿ ಆಯುಕ್ತಾಲಯದಿಂದ ಆಗಮಿಸಿದರೆ. ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಸರ್ ತಮಗೆ ಸ್ವಾಗತ ಕೋರ್ತಾ. ರೈತ ಬಾಂಧವರಿಗೂ ನಮಸ್ಕಾರಗಳು. ರೈತ ಬಾಂಧವರೇ, ಈ ಒಂದು ವಿಷಯಕ್ಕೆ ಮಾತ್ರ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು. ಹಾಗೆಯೇ ದೂರವಾಣಿ ಸಂಖ್ಯೆ ತಮ್ಮ ಟಿವಿ ಪರದೆ ಮೇಲೆ ಬರ್ತಾ ಹೋಗುತ್ತೆ. 080234525999 ಮತ್ತು 23542699. ಬನ್ನಿ ರೈತ ಬಾಂಧವರೇ, ದೇಸಿ ಬಿತ್ತನೆ ಬೀಜಗಳ ಒಂದು ತಳಿ ಸಂರಕ್ಷಣೆ ಬಗ್ಗೆ ನಾವು ಚರ್ಚೆ ಮುಂದುವರಿಸೋಣ. ಸರ್, ಈಗಾಗಲೇ ಹೇಳಿದೆ ನಾನು, ಮಾನ್ಯ ಮುಖ್ಯಮಂತ್ರಿಗಳು ಈ ಒಳ್ಳೆಯ ಒಂದು ಸಮಯದಲ್ಲಿ ಏನು ಕಣ್ಮರೆಯಾಗುತ್ತಿರುವ ಮತ್ತು ನಶಿಸಿ ಹೋಗುವಂತಹ ಒಂದು ಪೂರ್ವಜರ ಕಾಲದ ಒಂದು ಸ್ಥಳೀಯ ಬೀಜಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದೀವಿ. ಸೊ ಈ ಒಂದು ಕಾರ್ಯವನ್ನ ಯಾವ ರೀತಿ ನೀವು ಕಾರ್ಯರೂಪಕ್ಕೆ ತರೋದಕ್ಕೆ ಕೃಷಿ ಇಲಾಖೆಯಿಂದ ಮೊದಲ ಹಂತವಾಗಿ ಕೈಗೊಂಡಿದ್ದೀರಾ ಸರ್? ಈ ಒಂದು ಕಣ್ಮರೆ ಆಗುತ್ತಿರುವ ದೇಸಿ ಬಿತ್ತನೆ ಬೀಜಗಳನ್ನ ರೈತರು ತಲೆಮಾರುಗಳಿಂದ ಬೆಳ್ಕೊಂಡು ಬರ್ತಾ ಇದ್ರು, ಬಿತ್ತನೆ ಮಾಡಿ ಮತ್ತು ಅದನ್ನು ಸಂರಕ್ಷಣೆ ಮಾಡಿ ಕಾಪಾಡ್ಕೊಂಡು ಬರ್ತಾ ಇದ್ರು. ಇದಕ್ಕೆ ಒಂದು ವೈಜ್ಞಾನಿಕ ಆಯಾಮವನ್ನ ತರಬೇಕು ಅಂತ ದೃಷ್ಟಿಯಿಂದ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು, ಮಾನ್ಯ ಕೃಷಿ ಸಚಿವರು, ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡ್ಕೊಂಡ ಸಂದರ್ಭದಲ್ಲಿ ಕಳೆದ ವರ್ಷ 2024ರ ಆಯವ್ಯಯ ಭಾಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ನಶಿಸಿ ಹೋಗುತ್ತಿರುವ ದೇಸಿ ತಳಿಗಳನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಇದು ದೇಸಿ ಬಿತ್ತನೆ ಬೀಜ ಬ್ಯಾಂಕ್ ಅಲ್ಲಿ ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಆಯವ್ಯಯದಲ್ಲಿ ಘೋಷಣೆ ಮಾಡಿದ್ರು. ಬೀಜ ಬ್ಯಾಂಕ್ ಅಲ್ಲಿ ಸಂರಕ್ಷಣೆ ಮಾಡಬೇಕು, ಈ ಏನು ರೈತರು ಬೆಳೀತಿದ್ದಾರೆ ಇದನ್ನ ಸಂರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಅಂತೇಳಿ ಘೋಷಣೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ನಾವು ಕಳೆದ 2024ನೇ ಆಯವ್ಯಯದ ಘೋಷಣೆ ನಂತರ ಹಂತ ಹಂತವಾಗಿ ಕಾರ್ಯಕ್ರಮನ ನಾವು ಇಲಾಖೆಯಲ್ಲಿ ರೂಢಿಸಿ ಬಂದಿದ್ದೀವಿ. ಮೊದಲನೇದಾಗಿ ಜಿಲ್ಲಾ ಮಟ್ಟದಲ್ಲಿ ನಾವು ವ್ಯಾಪಕ ಪ್ರಚಾರ ಕೊಟ್ಟು ಈ ದೇಸಿ ತಳಿಗಳ ಸಂರಕ್ಷಣೆ ಮಾಡ್ತಿರುವ
ಆ ರೈತರನ್ನ ಕರೆಸಿ ಅವರು ಯಾವ ರೀತಿ ಇದನ್ನ ಉತ್ತೇಜನ ಮಾಡ್ತಿದ್ದಾರೆ ಮತ್ತೆ ಯಾವ ರೀತಿ ಸಂರಕ್ಷಣೆ ಮಾಡ್ತಿದ್ದಾರೆ ಮತ್ತೆ ಇಲಾಖೆ ಏನು ಕಾರ್ಯೋನ್ಮುಖವಾಗಿದೆ ಇದ್ರ ದೃಷ್ಟಿಯಿಂದ ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಕಳೆದ ವರ್ಷ ಎಲ್ಲಾ ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಈ ಒಂದು ದೇಸಿ ತಳಿಗಳ ಕಾರ್ಯಾಗಾರವನ್ನು ಮಾಡಿದ್ರು. ರೈತರಿಗೆ ಮತ್ತೆ ಸಾರ್ವಜನಿಕ ಇದ್ರ ಬಗ್ಗೆ ಮಹತ್ವತೆ ತಿಳಿಸುವ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಿದ್ರು. ವ್ಯಾಪಕ ಪ್ರಚಾರ ನೀಡಿದ್ದೀರಾ ಸರ್. ಈಗ ಈ ಒಂದು ದೇಸಿ ಬಿತ್ತನೆ ಬೀಜ ತಳಿಗಳನ್ನ ಒಂದು ಒಳ್ಳೆಯ ಒಂದು ಗುಣಲಕ್ಷಣಗಳನ್ನ ಗುರುತಿಸಬೇಕಾದ್ರೆ ಅದನ್ನ ಯಾವ ರೀತಿ ಅಂದ್ರೆ ಯಾವ್ಯಾವ ಗುಣಲಕ್ಷಣಗಳಲ್ಲಿ ಇರಬೇಕಾಗಿದೆ, ಒಂದು ನಾವು ಇಂತಹ ಒಂದು ಬೀಜವನ್ನ ಸಂರಕ್ಷಣೆಗೆ ತೆಗೆದುಕೊಳ್ಳಬಹುದು ಅನ್ನೋದಕ್ಕೆ ಯಾವ ಗುಣಲಕ್ಷಣಗಳನ್ನ ನೋಡ್ತೀರಾ? ರೈತರು ಈ ಏನು ತಲೆಮಾರುಗಳಿಂದ ಸಂರಕ್ಷಣೆ ಮಾಡ್ಕೊಂಡ್ ಬಂದಿದ್ದಾರೆ, ಸುಮಾರು 20 ನಮ್ಮ ಕೃಷಿ ಇಲಾಖೆ ಮೂಲಕ ಸುಮಾರು 20 ಬೆಳೆಗಳ ಈ ಒಂದು ತಳಿಗಳನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಬೆಳೆಗಳದ್ದು. ಅದರಲ್ಲಿ ಭತ್ತದಲ್ಲಿ ವಿಶೇಷವಾದ ಗುಣಗಳನ್ನ, ಈಗ ಉದಾಹರಣೆಗೆ ಭತ್ತದಲ್ಲಿ ನಾವು ನ್ಯೂಟ್ರಿಷನಲ್ ಕ್ಯಾರೆಕ್ಟರ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಕ್ರೂಡ್ ಫೈಬರ್ ಜಾಸ್ತಿ ಇರೋದು, ಮತ್ತೆ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದು, ಜಿಂಕ್ ಕಂಟೆಂಟ್ ಜಾಸ್ತಿ ಇರೋದು, ಐರನ್ ಕಂಟೆಂಟ್ ಕೆಲವು ಇದರಲ್ಲಿ ಜಾಸ್ತಿ ಇರೋದು ಗೊತ್ತಾಗುತ್ತೆ. ಕೆಲವು ರೈತರು ವಿಶೇಷವಾಗಿ ಬೆಳೀತಿರೋ ತಳಿಗಳನ್ನ ಡೆಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಮೂಲಕ, ಡಿಸ್ಟಿಂಕ್ಟ್ನೆಸ್, ಯೂನಿಫಾರ್ಮಿಟಿ ಮತ್ತೆ ಸ್ಟೆಬಿಲಿಟಿ ಮೂಲಕ ನಾವು ಕೃಷಿ ವಿಜ್ಞಾನಿಗಳ ಮೂಲಕ ನಾವು ಇದನ್ನ ಐಡೆಂಟಿಫೈ ಮಾಡಕ್ಕೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ರೈತರು ಬೆಳೀತಿರತಕ್ಕಂಥದ್ದನ್ನ ಕೆಲವು ಡೂಪ್ಲಿಕೇಶನ್ ಆಗ್ತಿರ್ಬೋದು, ಆ ತಳಿ ಶುದ್ಧೀಕರಣ ಮಾಡಬೇಕನ್ನೋ ಉದ್ದೇಶಕ್ಕೆ ನಾವು ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ವಿಶೇಷ ಗುಣಲಕ್ಷಣಗಳಿರುವಂಥದ್ದು ಮತ್ತೆ ಅಧಿಸೂಚನೆ, ಈಗ ನೋಟಿಫೈಡ್ ವೆರೈಟಿ ಅಂತ ಏನ್ ಹೇಳ್ತೀವಿ, ಆ ಅಧಿಸೂಚನೆ ಇಲ್ದಿರತಕ್ಕಂಥ ತಳಿಗಳನ್ನ ನಾವು ಈ ದೇಸಿ ತಳಿ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ಆಯ್ಕೆ ಮಾಡ್ತೀವಿ. ಸರ್, ಒಂದು ಕರೆ ಇದೆ, ಹಾನಗಲ್ಲಿಂದ ಒಂದು ಕರೆ ಬರ್ತಾ ಇದೆ. ಜಾಹೂರ್ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಆ ಕರೆಯನ್ನು ಸ್ವೀಕರಿಸಿ ಮತ್ತೆ ನಾವು ಚರ್ಚೆಯನ್ನು ಮುಂದುವರಿಸೋಣ. ನಾವು ಹಲೋ, ನಮಸ್ತೆ ಜಾಹೂರ್ ಅವರೇ. ಸರ್, ನಾನು ನಮ್ಮ ಈ ದೇಸಿ ಬೀಜದ ಬಗ್ಗೆ ಇನ್ನೊಬ್ರು ವಿಜ್ಞಾನಿಗಳು ಅವ್ರ ಜೊತೆ ಅಲ್ರಿ, ನಿಮ್ಮ ಜೊತೆ ನಾನೊಂದು ಪ್ರಶ್ನೆ ಕೇಳ್ತೇನೆ ಸರ್. ಆಯ್ತು, ಕೇಳಿ. ಈಗ ನಮ್ಮ ರಾಜ್ಯದೊಳಗ್ರಿ, ನಮ್ಮ ಬಿಜಾಪುರ ಅಥವಾ ಗದಗ ಈ ಡಿಸ್ಟ್ರಿಕ್ಟ್ ನೊಳಗ್ರಿ ಥೈಲ್ಯಾಂಡಿನಿಂದ ತಂದು ಒಂದು ಮಾವಿನ ತಳಿ 12 ತಿಂಗಳನ್ನು ಬಿಡ್ತಕ್ಕಂಥ ಒಂದು ಮಾವಿನ ತಳಿ ಬೆಳೆದಾರ ರೈತರು. ಅದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡು ಟಿವಿ ಪ್ರಸಾರ ಮಾಡ್ಬಿಟ್ರು, ನಾವು ಹಚ್ಚಬೇಕನ್ನ ಆಚೆ ಬಹಳ ಹತ್ತಿರ, ಅದು ಎಲ್ಲಿ ಬೆಳೆದಾರ ಅನ್ನೋದು ನನಗೆ ಮಾಹಿತಿ ಸಿಕ್ಕಿದ್ರಿ. ಅದು ಮಾವಿನ ತಳಿ ಹೌದ್ರಿ, ಮಾವು ಥೈಲ್ಯಾಂಡಿನಿಂದ 12 ತಿಂಗಳು ಫಲ ಬಿಡುತ್ತಾರೆ. ಅದೇ ನಿಮ್ಮ ಬೆಂಗಳೂರಿನಲ್ಲಿನೇ ಮಾರಾಟ ಆಗತೈತಿ. ಥೈಲ್ಯಾಂಡ್, ಓಕೆ. ಆಯ್ತು, ಅದ್ರ ಮಾಹಿತಿ ನೀಡ್ತಾರೆ. ಇಲ್ಲ, ತಾವು ಹೇಳಿದ್ದು ಸರಿ ಇದೆ. ನಾವೀಗ ಕೃಷಿ ಇಲಾಖೆಯಿಂದ 20 ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಏನು ಬೆಳೆಗಳಿದಾವೆ ಆ ತಳಿಗಳನ್ನ ನಾವು ಆಯ್ಕೆ ಮಾಡಿದೀವಿ. ತಾವು ಏನು ಥೈಲ್ಯಾಂಡ್ ಇಂದ ಏನು ಮ್ಯಾಂಗೋ ಇದನ್ನ ಬಿಜಾಪುರ ಜಿಲ್ಲೆಯಲ್ಲಿ ಮೊನ್ನೆ ಪೇಪರಲ್ಲೂ ಸಹ ಅದು ಪ್ರಚಾರ ಆಗಿದೆ. ಬಿಜಾಪುರ ಜಿಲ್ಲೆ ನೀವು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಅಥವಾ ತೋಟಗಾರಿಕಾ ಇಲಾಖೆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತೆ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಈ ವರ್ಷ ತೋಟಗಾರಿಕಾ ಇಲಾಖೆಯಿಂದನೂ ಈ ದೇಸಿ ತಳಿ ಸಂರಕ್ಷಣೆ ಬಗ್ಗೆನೂ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ ಆ ಇಲಾಖೆಯಿಂದ ಸಹ ಇದ್ರ ಬಗ್ಗೆ ಕಾರ್ಯಪ್ರವೃತ್ತರಾಗ್ತಾರೆ. ಸರ್, ಈಗಾಗಲೇ ತಾವು ಹೇಳಿದ್ರಿ, ಅಂದ್ರೆ ಈಗ ಗುಣಲಕ್ಷಣಗಳು ಬಹಳ ಮುಖ್ಯವಾಗಿ ಹೇಳಿದ್ರಿ. ಅಂತಂದ್ರೆ ಪೌಷ್ಟಿಕಾಂಶಗಳು ಅಂತಂದ್ರೆ ಏನೋ ಕಬ್ಬಿಣ, ಸತು, ತಾಮ್ರ ಈ ತರ ಒಂದು ಖನಿಜಾಂಶಗಳಾಗಿರ್ಬೋದು ಅಥವಾ ನಾರಿನಾಂಶಗಳಾಗಿರ್ಬೋದು, ಫೈಬರ್ ಅಂತ ಹೇಳಿದ್ರಿ, ಕ್ರೂಡ್ ಫೈಬರ್ ಅಂತ ಹೇಳಿದ್ರಿ. ಸೊ ಹೀಗೆ ಇದೊಂದು ಹೇಳಿದ್ರಿ. ಆಮೇಲೆ ಯಾವುದೇ ಅಧಿಸೂಚನೆ ಆಗಿರಬಾರ್ದು ಅಂತ ಹೇಳಿದ್ರಿ, ಅಂತಂದ್ರೆ ಅದು ಹೈಬ್ರಿಡ್ ಆಗಿರುತ್ತೆ ಅಂತ ಆ ಒಂದು ನಿಟ್ಟಿನಲ್ಲಿ ಹೇಳಿರ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಹೀಗಿದ್ದಾಗ ಈ ಒಂದು ಕಾರ್ಯಕ್ರಮ ಎಷ್ಟು ವರ್ಷಗಳ ಕಾಲ ತಗೊಂಡಿದ್ದೀರಾ? ಅಂತಂದ್ರೆ ಇಂತಿಷ್ಟೇ ಒಂದು ಸಮಯ ಅಂತ ನಿಗದಿಪಡಿಸಿದ್ರ ಅಭಿವೃದ್ಧಿ ಅಂತ ಸಂರಕ್ಷಣೆ ಮಾಡೋದ್ರಲ್ಲಿ? ಹೌದು, ಇದು ರಾಜ್ಯ ಸರ್ಕಾರ ಈ ಒಂದು ಯೋಜನೆ 5 ವರ್ಷಗಳ ಅವಧಿಗೆ ನಾವು ಅಧಿಸೂಚನೆ ಮಾಡ್ಕೊಂಡಿದೀವಿ. ಪ್ರಾಥಮಿಕ ಹಂತದಲ್ಲಿ ನಾವು ರೈತರಿಂದ ದತ್ತಾಂಶ ಕಲೆಕ್ಟ್ ಮಾಡ್ಬಿಟ್ಟು ನಂತರ ಅದನ್ನ ಜೀನ್ ಬ್ಯಾಂಕ್ ಅಲ್ಲಿ ಸ್ಟೋರ್ ಆದ್ಮೇಲೆ 2ನೇ ವರ್ಷದಲ್ಲಿ ನಮ್ಮ ವಿಜ್ಞಾನಿಗಳ ಮೂಲಕ ಅದನ್ನ ಎವಾಲ್ಯೂಷನ್ ಸ್ಟಡೀಸ್, 3ನೇ ವರ್ಷ ಜಿನೋಮಿಕ್ ಸ್ಟಡೀಸ್ಗೆ ಮತ್ತೆ ನ್ಯೂಟ್ರಿಷನಲ್ ಕ್ಯಾರೆಕ್ಟರ್, 4ನೇ ವರ್ಷ ಮಲ್ಟಿ ಲೊಕೇಶನ್ ಟ್ರಯಲ್ ಅಲ್ಲಿ ಮಾಡ್ಬಿಟ್ಟು 5ನೇ ವರ್ಷದಲ್ಲಿ ಈ ದೇಸಿ ತಳಿಗಳನ್ನ ಶುದ್ಧೀಕರಣ ನಂತರ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಾರ್ವಜನಿಕರಿಗೆ ವಿತರಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಮತ್ತೊಂದು ಕರೆ ಬರ್ತಾ ಇದೆ. ರವಿ ಅನ್ನೋರು ಗೌರಿಬಿದರಿಂದ ಕರೆ ಮಾಡ್ತಾ ಇದ್ದಾರೆ. ಕರೆ ನೋಡೋಣ ಏನಿದೆ. ಹಲೋ, ನಮಸ್ತೆ ಸರ್. ನಮಸ್ತೆ ರವಿ ಅವರೇ. ಗೊತ್ತಾಯ್ತು, ಪ್ರಶ್ನೆ ಕೇಳಿ. ದೇಸಿ ತಳಿಗಳು ಸಂರಕ್ಷಣೆ ನಮ್ಮಲ್ಲಿ ಸುಮಾರು ಬಾಳೆ ಇದೆ, ಮತ್ತೆ ರಾಗಿ ತಳಿಗಳಿದ್ದಾವೆ. ಹೌದು, ಈ ನಮ್ಮ ವಿದ್ಯುತ್ ಬಂದು ನಮ್ಮ ತಳಿಗಳನ್ನೆಲ್ಲ ಒಂದ್ ಸ್ವಲ್ಪ ಡಿಸ್ಟರ್ಬ್ ಮಾಡಿ ಬಿಟ್ಟಿಲ್ಲ.
ಏನ್ ಡಿಸ್ಟರ್ಬ್ ಮಾಡಿದ್ದಾರೆ? ಡಿಸ್ಟರ್ಬ್ ಬಂದ್ರೆ ಆ ಸೆಲೆಕ್ಟ್ ಬಿಟ್ಟಿದ್ವಲ್ಲ ನಾವು. ಇಲ್ಲ ನಿಮ್ಮ ಧ್ವನಿ ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇಲ್ಲ. ಇನ್ನೊಂದ್ಸರಿ ಅಲ್ಲ ನಾವು ಜಿದ್ದೆ ಅವ್ರು ಇಂಪ್ರೂವ್ ಮಾಡಿರೋ ತೆಲುಗು ಅಂತೇಳಿ ನಮ್ಗೆಲ್ಲ ಚಿತ್ರ ಆಗ್ಲಿ ಒಂದು ಚಿತ್ರ ಆಗ್ಲಿ ಅಂತ ಬೆಟರ್ ಕೆಲಸ ಆಗ್ಲಿ ಅಂತ ಎಲ್ಲ ಇತ್ತು. ಅವನ್ನೆಲ್ಲ ಒಂದ್ ಸ್ವಲ್ಪ ತಡೆಗಣಿಸಿ ನಾವು ಇಂಡಾಫು ಮತ್ತೆ ಅಂತ ಹೇಳ್ಬಿಟ್ಟು ಅದ್ರ ಕಡೆ ಓದಿದ್ದೀವಿ. ಇದೇಷ್ಟು ಇಲ್ಲ ಬರೀ ಮುಗಿಲು ಬರ್ತಾ ಇದೆ. ನಾನು ಏನಕ್ಕೋಸ್ಕರ ನಾವೇ ತಿನ್ನೋಕ್ಕಾಗಲ್ಲ. ಆಯ್ತು ಪ್ರಶ್ನೆ ಆಯ್ತಾ? ಅರ್ಥ ಆಯ್ತು ರವಿ ಅವರೇ, ಈಗ ಹೇಳ್ತಾರೆ ಸರ್. ಹೌದು, ತಾವು ಹೇಳಿದ್ದು ರೈತ ಅವ್ರ ಏನು ಅವ್ರದ್ದು ಅಭಿಪ್ರಾಯ ಇದೆ ಅಂದ್ರೆ, ಆಫ್ಟರ್ ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ, ಹಸಿರು ಕ್ರಾಂತಿ ಆದ್ಮೇಲೆ ಈ ತರ ದೇಶಿ ತಳಿಗಳನ್ನ ನಶಿಸಿ ಹೋದಂತ ಸಂದರ್ಭ ಇದೆ. ಯಾಕೆಂದ್ರೆ ವಿದೇಶಿ ತಳಿಗಳು ಮತ್ತೆ ಅಧಿಕ ಇಳುವರಿ ಕೊಡುವಂತ ತಳಿಗಳನ್ನ ಹೆಚ್ಚು ಪ್ರೋತ್ಸಾಹ ಮಾಡಿದ್ರಿಂದ ಅವತ್ತಿನ ಸಂದರ್ಭಕ್ಕೆ ಆಹಾರ ಉತ್ಪಾದನೆ ಉದ್ದೇಶಕ್ಕೆ ಮಾಡಿದ್ರು. ಈ ಆಹಾರ ಉತ್ಪಾದನೆ ಸಂದರ್ಭದಲ್ಲೇ ಹಲವಾರು ಏನು ನೋಟಿಫೈಡ್ ವೆರೈಟಿಗಳ ಈ ಒಂದು ಹೆಚ್ಚು ಬಳಕೆ ಮಾಡ್ತಿರೋದ್ರಿಂದ ಈ ದೇಸಿ ತಳಿಗಳು ವಿಶೇಷ ಗುಣಗಳನ್ನ ಕಳ್ಕೊಳ್ತಾ ಇದಾವೆ ಮತ್ತೆ ಅದನ್ನು ನಶಿಸಿ ಹೋಗ್ತಿದಾವೆ ಅನ್ನೋ ಉದ್ದೇಶಕ್ಕೆ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಘೋಷಿಸಿದ್ದು. ಈ ಹಿನ್ನೆಲೆಯಲ್ಲಿ ತಾವೇನು ರೈತರು ಹೇಳಿದ್ದಾರೆ ಅದೇ ಒಂದು ದೃಷ್ಟಿಕೋನದಿಂದ ನಾವೀಗ ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡಿ ಅದರಲ್ಲಿರುವ ಒಂದು ವಿಶೇಷ ಗುಣ ಲಕ್ಷಣಗಳನ್ನ ನಾವು ಸೈಂಟಿಫಿಕ್ ಎವ್ಯಾಲ್ಯೂಯೇಷನ್ ಮಾಡಿ ಖಂಡಿತವಾಗ್ಲೂ ರೈತರಿಗೆ ಮುಂದಿನ ದಿನಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಾವು ಆ ತಳಿಗಳನ್ನ ವಿತರಣೆ ಮಾಡ್ತೀವಿ. ಅವರಿಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಸರ್, ಈಗ ಈ ಒಂದು ಕಾರ್ಯಕ್ರಮದಡಿ ಯಾವ ತಳಿಗಳು ಅಥವಾ ಎಲ್ಲಾ ತಳಿಗಳನ್ನ ಪರಿಗಣನೆ ತಗೊಳ್ತಾ ಇದ್ದೀರಾ ಸಂರಕ್ಷಣೆ ಮಾಡೋದಕ್ಕೆ, ಅಥವಾ ಇಂತಿಷ್ಟೇ ಬೆಳೆಗಳು ಮಾತ್ರ ನಾವು ಈ ಸಂರಕ್ಷಣೆ ಮಾಡಿ ಮುಂದಿನ ಏನು ಕಾರ್ಯರೂಪಕ್ಕೆ ತರುವಂತದ್ದು ಪ್ರಯತ್ನ ಯಾವ ರೀತಿ ಇದೆ ತಮ್ಮದು? ಇಲ್ಲ, ಕೃಷಿ ಇಲಾಖೆ ಮೂಲಕ ನಾವು 20 ಬೆಳೆಗಳ ಒಂದು ತಳಿಗಳನ್ನ ನಾವು ತಗೋಬೇಕು ಅಂತ ಅಡ್ವೈಸರಿ ಕಮಿಟಿಯಲ್ಲಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಅದೊಂದು ನಿರ್ಧಾರ ಮಾಡಿದ್ದಾರೆ. ಏಕದಳ ಇದರಲ್ಲಿ ನಾವು ಭತ್ತ ಮತ್ತೆ ಗೋಧಿನ ತಗೊಂಡಿದ್ದೇವೆ. ದ್ವಿದಳ ಧಾನ್ಯಗಳಲ್ಲಿ ತೊಗರಿ, ಅಲಸಂದೆ, ಅವರೆ ಮತ್ತೆ ಮಾತುಬೀನ್ ತಗೊಂಡಿದ್ದೀವಿ. ಮತ್ತೆ ಎಣ್ಣೆಕಾಳು ಬೆಳೆಗಳಲ್ಲಿ ಎಳ್ಳು, ಹುಚ್ಚೆಳ್ಳು, ಕುಸುಬೆ ತಗೊಂಡಿದ್ದೀವಿ. ಮತ್ತೆ ಸಿರಿಧಾನ್ಯಗಳು ವಿಶೇಷವಾಗಿ ರಾಗಿ, ಆರ್ಕ, ಬರಗು, ಊದ್ಲು, ಸಾಮೆ ಇವುಗಳನ್ನ ಸುಮಾರು, ಮತ್ತೆ ಕಮರ್ಷಿಯಲ್ ಕ್ರಾಪ್ ಆಗಿ ವಾಣಿಜ್ಯ ಬೆಳೆಯಾಗಿ ನಾವು ಚಿಲ್ಲಿ ಮೆಣಸಿನಕಾಯಿನ ಮಾತ್ರ ಒಂದು ನಮ್ಮ ಇಲಾಖೆ ಮೂಲಕ ನಾವು 20 ಬೆಳೆಗಳನ್ನ ತಗೊಂಡಿದ್ದೀವಿ. 20 ಬೆಳೆಗಳನ್ನ ತಳಿ ಸಂರಕ್ಷಣೆ ತಳಿಗಳ ಸಂರಕ್ಷಣೆ ಕಾರ್ಯಕ್ರಮ ನಡೀತಾ ಇದೆ. ಒಳ್ಳೆಯದು ಸರ್. ಈಗ ಮತ್ತೊಂದು ಕರೆ ಬರ್ತಾ ಇದೆ. ರಾಜು ಅನ್ನೋರು ಚನ್ನಪಟ್ಟಣದಿಂದ ಕರೆ ಮಾಡ್ತಾ ಇದ್ದಾರೆ. ಕರೆ ಏನಿದೆ ನೋಡೋಣ. ಹಲೋ ರಾಜು ಅವರೇ, ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ಕಾರ, ತಮ್ಮ ಪ್ರಶ್ನೆ ಕೇಳಿ ಸರ್. ತಮ್ಮ ಉದ್ದೇಶ ತುಂಬಾ ಚೆನ್ನಾಗಿದೆ, ಹೇಳಿ. ಈಗ ಏನಾಗ್ತಾ ಇದೆ ಅಂತ ಅಂದ್ರೆ, ನಶಿಸುತ್ತಾ ಹೋಗುತ್ತಂತ ಈ ನಾಟಿ ಬೀಜಗಳ ವ್ಯವಸ್ಥೆಯನ್ನೆಲ್ಲ ನಿಮ್ದು ಪುನರುಜ್ಜೀವನ ಮಾಡ್ದಂಗೆ ಆಗ್ತದ. ನಿಜವಾಗೂ ಈ ಕಾರ್ಯಕ್ರಮ ಸಾರ್ಥಕವಾದ್ರೆ ಹೌದು, ಇವತ್ತು ಕರ್ನಾಟಕಕ್ಕೆ ಆಗುವಷ್ಟು ನಾಟಿ ಬೀಜನ ಕೊಡುವಂತ ವ್ಯವಸ್ಥೆ ಇಲ್ವೇ ಇಲ್ಲ, ಬೇಸಿಕ್ ಆಗಿ ಇಲ್ಲ. ಹೌದು, ಕಷ್ಟಪಟ್ಟು ನೀವು ಈ ಗ್ರಾಮೀಣ ಪ್ರದೇಶಕ್ಕೆ ಅಂದ್ರೆ ಕೃಷಿ ವಿಭಾಗದ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಬೀಜಗಳನ್ನ ಮನೆ ತಲುಪಿಸುವಂತ ವ್ಯವಸ್ಥೆ ಮಾಡ್ಬಿಟ್ಟಾಗ ಅವರು ನೀವು ಮನೆ ಹತ್ರಕ್ಕೆ ಹೋಗುವ ದೆಸೆಯಿಂದ ಅವರು ಇಂಟ್ರೆಸ್ಟ್ ಆಗಿ ನಮ್ಮ ಮನೆ ಹತ್ರ ತಂದು ಕೊಟ್ಟಿದ್ದಾರೆ ಎನ್ನುವಂತ ಒಂದು ಅಭಿಲಾಷೆಯಿಂದ ಬೆಳೀತಾರೆ. ಮೊದ್ಲೇ ನಾವು ನೋಡಿದ್ವಿ, ನಮ್ಗೆ ಇವತ್ತು 62 ವರ್ಷ. ನೇರವಾಗಿ ಪ್ರಶ್ನೆ ಬರ್ಬೇಕು ನೀವು. ಗೊತ್ತಾಯ್ತು, ನಿಮ್ಮ ಪ್ರಶ್ನೆ ಅರ್ಥ ಆಗ್ತಾ ಇದೆ ನಮಗೆ. ಅಂದ್ರೆ ಅದಕ್ಕೆ ಉತ್ತರ ನೀಡ್ತಾರೆ. ಅದನ್ನ ಯಾವ ರೀತಿ ಪ್ರತಿಯೊಬ್ಬ ರೈತ ಮನೆ ಬಾಗಿಲಿಗೆ ಯಾವ ಹಂತದಲ್ಲಿ ಬರುತ್ತೆ, ಅದಕ್ಕೆ ಪೂರ್ವದಲ್ಲಿ ಏನೇನು ಕಾರ್ಯ ಕೈಗೊಂಡಿದ್ದಾರೆ ಕೃಷಿ ಇಲಾಖೆಯಿಂದ ಅದ್ ಕೇಳಿ. ಅದಕ್ಕೆ ಉತ್ತರ ನೀಡ್ತಾರೆ. ಅದನ್ನ ಚರ್ಚೆ ಮಾಡ್ತೀವಿ ನಾವು. ದಯಮಾಡಿ ತಾವು ನೋಡ್ಬೇಕು, ಈ ಕಾರ್ಯಕ್ರಮ ಪೂರ್ತಿ ನೋಡಿ. ಸರ್, ಈಗ ಅವ್ರು ಏನ್ ಹೇಳ್ತಿದ್ದಾರೆ, ಸೊ ಅವ್ರಿಗೆ ಏನು ಅಂತಂದ್ರೆ ನಶಿಸಿ ಹೋಗ್ಬಿಟ್ಟಿದ್ದಾವೆ, ಇದ್ದಿದ್ದಲ್ಲಿ ಅಲ್ಲಿ ಅಳಿದುಳಿದ ಇದನ್ನು ನೀವು ಈಗ ಸಂರಕ್ಷಣೆ ಮಾಡ್ತಿದ್ದೀರಾ. ಅದ್ರಲ್ಲಿ ವಿಶೇಷವಾಗಿ ಜೀನ್ ಬ್ಯಾಂಕ್ ಅಂದ್ರೆ ನೀವು ಆ ಜೀನ್ ಬ್ಯಾಂಕ್ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಒಂಚೂರು. ಏನು ಅದು ಎಲ್ಲಿ ಸಂರಕ್ಷಣೆ ಮಾಡ್ತೀರಾ? ಆಮೇಲೆ ಇವ್ರು ಕೇಳೋದಂಗೆ ಪೂರಕವಾಗಿ ಅದನ್ನ ಮತ್ತೆ ಉತ್ಪಾದನೆ ಮಾಡೋದಕ್ಕೆ, ಅಂದ್ರೆ ಹೆಚ್ಚಾಗಿ ಮತ್ತೆ ಅದನ್ನು ಉತ್ಪಾದನೆ ಮಾಡ್ಬೇಕಲ್ಲ, ಅದಕ್ಕೆ ಯಾವ ರೀತಿ ಮಾಡ್ತಿದ್ದಾರೆ ಅಂತ ಅವ್ರ ಒಂದು ಉದ್ದೇಶ. ಎಲ್ಲ ರೈತರ ಒಂದು ಮನೆ ಬಾಗಿಲಿಗೆ ಸಿಗ್ಬೇಕು, ರೈತರ ಕೈಗೆ ಸಿಗ್ಬೇಕು ಅನ್ನೋದು. ಅದ್ರ ಬಗ್ಗೆ ಚೂರು ಮಾತಾಡಿ ಸರ್ ತಾವು. ರೈತರು ಹೇಳಿದ್ದು ಉತ್ತಮವಾದ ಒಂದು ಸಲಹೆ ಇದೆ, ತುಂಬಾ ಒಳ್ಳೆ ಪ್ರಶ್ನೆ. ಈ ಹಿನ್ನೆಲೆಯಲ್ಲೇ ಕೃಷಿ ಇಲಾಖೆ ಕಾರ್ಯೋನ್ಮುಖವಾಗಿ ಈಗ ಆಲ್ರೆಡಿ ನಾವು ರಾಜ್ಯದ ವ್ಯಾಪಕ ಪ್ರಚಾರ ಕೊಟ್ಟ ನಂತರ ರಾಜ್ಯದ ಎಲ್ಲಾ
ಒಂದು ಹೋಬಳಿ ಕೇಂದ್ರ, ಗ್ರಾಮ ಮತ್ತು ಹಳ್ಳಿಗಳಿಗೆ ಹೋಗಿ ನಮ್ಮ ಇಲಾಖೆ ಅಧಿಕಾರಿಗಳು ಸುಮಾರು 565ಕ್ಕೂ ಹೆಚ್ಚು ಈ ಒಂದು ತಳಿ ಸಂರಕ್ಷಕರನ್ನ ಭೇಟಿ ಮಾಡಿ ಇಲಾಖೆನೇ ಒಂದು ಅಭಿವೃದ್ಧಿಪಡಿಸಿದ ಮೊಬೈಲ್ ಆ್ಯಪ್ ಮೂಲಕ ರೈತರ ಈ ಒಂದು ವೈಯಕ್ತಿಕ ಮಾಹಿತಿ ಮತ್ತು ರೈತರು ಯಾವ್ಯಾವ ತಳಿಗಳನ್ನು ಸಂರಕ್ಷಣೆ ಮಾಡ್ತಿದ್ದಾರೆ ಮತ್ತು ಅದರ ಗುಣ ವಿಶೇಷ ಲಕ್ಷಣಗಳು ಮತ್ತು ಯಾವ ಕಾರ್ಯರೂಪದಲ್ಲಿ ಅದನ್ನು ಯಾವ ರೀತಿ ಬೆಳೀತಾ ಇದ್ದಾರೆ ಅವರು ಕ್ಷೇತ್ರ ಮಟ್ಟದಲ್ಲಿ, ಮತ್ತು ಯಾವ್ಯಾವ ಅವಾರ್ಡ್ಸ್ ಅವರು ತಗೊಂಡಿದ್ದಾರೆ, ಮತ್ತು PPV FRA ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ, ಈ ಎಲ್ಲ ಮಾಹಿತಿನ ಸಂಪೂರ್ಣ ಸಂಗ್ರಹಣೆ ಮಾಡಿ ಈಗ ಆಲ್ರೆಡಿ ನಾವು GKVK ಜೀನ್ ಬ್ಯಾಂಕಲ್ಲಿ ಸುಮಾರು 1800ಕ್ಕೂ ಹೆಚ್ಚು ಈ ಒಂದು ತಳಿಗಳನ್ನು ಈಗ ಆಲ್ರೆಡಿ ನಾವು ಸಂಗ್ರಹಣೆ ಮಾಡಿ ಇಟ್ಟಿದ್ದೀವಿ. ಇದನ್ನ ನಾವು ಈಗ ಎಲ್ಲ ರೈತರು ಬೆಳೆದವರೆಲ್ಲ ನಾವು ರಾಜಮುಡಿ ನಮ್ದು ಅಂತಾರೆ, ನವರ ಭತ್ತ ನಾನ್ ಬೆಳೆದಿದ್ದು ಸರಿ ಅಂತಾರೆ, ಅಥವಾ ನಮ್ದು ಒರಿಜಿನಾಲಿಟಿ ಅಂತ ಹೇಳ್ತಿದ್ದಾರೆ. ಸೊ ಇದನ್ನ ಸೈಂಟಿಫಿಕ್ ಆಗಿ ಎವ್ಯಾಲ್ಯೂಯೇಷನ್ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಈಗ ನಾವು ರಾಜ್ಯದ 15 ಕ್ರಾಪ್ ಕೋಆರ್ಡಿನೇಟರ್ಸ್ ಸೈಂಟಿಸ್ಟ್ಗಳನ್ನ ಅಲರ್ಟ್ ಮಾಡಿ ಈ ಒಂದು 20 ತಳಿಗಳನ್ನು ನಾವು ರಾಜ್ಯದ ಈಗ ಆಲ್ರೆಡಿ ಪ್ರಾರಂಭವಾಗಿದೆ, ಎವ್ಯಾಲ್ಯೂಯೇಷನ್ ಸ್ಟಡೀಸ್ ಮಾಡ್ತಾ ಇದ್ದಾರೆ. ಅದನ್ನ ಕ್ಯಾರೆಕ್ಟರಿಸ್ಟಿಕ್ಸ್ ಆದಮೇಲೆ ಜೀನೋಮಿಕ್ ಎವ್ಯಾಲ್ಯೂಯೇಷನ್ ಆದಮೇಲೆ ಹೈಯೆಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲಿ ಎಕ್ಸ್ಪ್ರೆಷನ್ ಆಗುತ್ತೆ ಯಾವ ತಳಿಗಳಲ್ಲಿ ಆ ರೈತರ ಹೆಸರಿನಲ್ಲೇ ಇದನ್ನ ತಳಿಗಳನ್ನ ರಿಲೀಸ್ ಮಾಡಿ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಹೋಬಳಿ ಮಟ್ಟದಲ್ಲಿ ರೈತರಿಗೆ ಇದನ್ನ ವಿತರಣೆ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಹೌದು ಸರ್, ಒಳ್ಳೆ ಅವರಿಗೆ ರೈತ ಕೇಳಿರೋ ಪ್ರಶ್ನೆಗೆ ಸಂಕ್ಷಿಪ್ತ ಮಾಹಿತಿ ತುಂಬಾ ಸಂಕ್ಷಿಪ್ತವಾಗಿ ಎಲ್ಲ ಮಾಹಿತಿ ಕೊಟ್ಟಂಗಾಯ್ತು ಸರ್ ತಾವು. ಸರ್, ಈಗ ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ನಮ್ಮ ಚರ್ಚೆ ಮುಂದುವರಿಸೋಣ ಸರ್. ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು, ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ರೈತ ಬಂದವರೇ, ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನಾವು ಇವತ್ತಿಲ್ಲಿ ದೇಸಿ ಬಿತ್ತನೆ ಬೀಜಗಳ ತಳಿಗಳ ಒಂದು ಸಂರಕ್ಷಣೆಯನ್ನ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸರ್, ಒಂದು ಕರೆ ಬರ್ತಾ ಇದೆ, ಮತ್ತೊಂದು ಕರೆ. ಗವಿ ಸಿದ್ದಪ್ಪ ಅನ್ನೋರು ಕೊಪ್ಪಳದಿಂದ ಕರೆ ಮಾಡಿದ್ದಾರೆ. ಆ ಒಂದು ಕರೆ ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ. ಹಲೋ. ನಮಸ್ಕಾರ ಗವಿ ಸಿದ್ದಪ್ಪ ಅವರೇ, ಪ್ರಶ್ನೆ ಕೇಳಿ. ಸರ್, ನಮ್ಮದೇ ಒಂದು ಕೃಷಿ ಭೂಮಿಯಲ್ಲಿ ಬೆಳೆದಂತ ಬಿತ್ತನೆ ಬೀಜಗಳು ಇರ್ತಾವಲ್ಲ ಸರ್, ಹೌದು, ಅವುಗಳನ್ನ ಮುಂದಿನ ವರ್ಷದ ಒಂದು ಮುಂಗಾರು ಹಂಗಾಮಿನಲ್ಲಿ ನಮ್ಮದೇ ಒಂದು ಭೂಮಿಯಲ್ಲಿ ಬೆಳೆಯೋದಕ್ಕೆ ಸರ್, ಅವುಗಳನ್ನ ಹುಳ ಹತ್ತದ ಅಂತಾಗಿ ಮತ್ತು ಬೀಜಗಳು ಕೆಡದಾಗಿ ಹೇಗೆ ರೀತಿ ಸಂರಕ್ಷಣೆ ಮಾಡ್ಬೇಕು ಸರ್? ಆಯ್ತು, ಇದು ಹೈಬ್ರಿಡ್ ಬಗ್ಗೆ ಹೇಳ್ತೀರಾ ನೀವು, ಸ್ಥಳೀಯ ನಿಮ್ಮ ಪೂರ್ವಜರ ಕಾಲದ ಬಿತ್ತನೆ ದೇಸಿ ತಳಿಗಳ ಬಗ್ಗೆ ಹೇಳ್ತಾ ಇದ್ದೀರಾ? ಹ್ಞೂ ಸರ್, ದೇಶೀಯ ತಳಿಗಳನ್ನ ಕೆಡದೆ ಅವು ಮುಂದಿನ ವರ್ಷದಲ್ಲಿ ಅದೇ ನಮ್ಮದೇ ಕೃಷಿ ಭೂಮಿಯಲ್ಲಿ ಬೆಳೆಯೋದಕ್ಕೆ. ಸರಿ ಸರಿ ಸರ್, ಅದು ಇಲ್ಲ, ಇದು ಸ್ಥಳೀಯವಾಗಿ ರೈತರು ನಮ್ಮ ಇಲಾಖೆಗಿಂತ ಪೂರ್ವವಾಗಿ ರೈತರು ಇದನ್ನ ಅನುಸರಿಸ್ಕೊಂಡ್ ಬರ್ತಿದ್ರು. ಅದನ್ನ ರೈತರು ಏನಂದ್ರೆ ಶುದ್ಧತೆ ಇರೋಂಥ ಅತಿ ಹೆಚ್ಚು ತೆನೆ ಹೊಡೆದಿರೋಂಥ ಅಥವಾ ಬಿತ್ತನೆ ಬೀಜ ತೆನೆಗಳಲ್ಲಿ ಇರೋಂಥದನ್ನ ರೈತರೇ ಆಯ್ಕೆ ಮಾಡಿದ್ದನ್ನ ರೈತರು ವಾಡೆಯಲ್ಲಿ ಇಡ್ತಿದ್ರು, ಮತ್ತೆ ಮೂಡೆಯಲ್ಲಿ ಇಡ್ತಿದ್ರು, ಮತ್ತೆ ಪ್ಲಾಸ್ಟಿಕ್ ಗನಿ ಬ್ಯಾಗ್ ಅಲ್ಲಿ ಇದನ್ನ ಇಡ್ತಿದ್ರು, ಮತ್ತೆ ನಮ್ಮ ಹಳ್ಳಿ ಕಡೆ ಹೋದ್ರೆ ವಾಡೆ ಕಡೆ ಇಟ್ಬಿಟ್ಟು ಕಂಪ್ಲೀಟ್ ಆಗಿ ಏರ್ ಟೈಟ್ ಮಾಡಿ ಯಾವುದೇ ರೀತಿಯ ಹುಳಗಳು ಆಡ್ದಂಗೆ ಇಡ್ತಾ ಇದ್ರು. ಈಗ ಆಧುನಿಕ ಪದ್ಧತಿಯಲ್ಲಿ ಈಗ ನಮಗೆ ಪ್ರೋಗ್ರೈನ್ ಬ್ಯಾಗ್ಸ್ ಅಂತೆಲ್ಲ ಬಂದಿದೆ. ಆ ಬ್ಯಾಗ್ಸ್ ಒಳಗೆ ಇಟ್ಬಿಟ್ಟು ಏರ್ ಟೈಟ್ ಮಾಡಿದ್ರೆ ಯಾವುದೇ ರೀತಿಯ ಹುಳಗಳು ಇಂದ ರಕ್ಷಣೆ ಮಾಡೋಕ್ಕೆ ಅವಕಾಶ ಇದೆ. ಸರ್, ಇವಾಗ ರೈತರು ಬೆಳಿಬೇಕು ಅಂತ ಹೇಳ್ತಾ ಇರ್ತೀರ ತಾವು. ಈಗ ರೈತರಲ್ಲಿ ಬೀಜ ಇದೆ, ತಾವು ಅದನ್ನು ಸಂಗ್ರಹಣೆ ಮಾಡಿ ಜೀನ್ ಬ್ಯಾಂಕಲ್ಲಿ ಇಡ್ತೀರಾ, ಆಮೇಲೆ ಅದನ್ನು ಮತ್ತೆ ರೈತರಿಗೆ ಕೊಡ್ತೀರಾ, ಅಥವಾ ರೈತರಲ್ಲಿ ಇರೋ ಕೆಲವೊಂದು ತಾವು ಅದನ್ನು ಗುರುತಿಸಿ ರೈತರಿಗೆ ಮತ್ತೆ ಬೆಳೆಯೋದಕ್ಕೆ ಕೊಡ್ತೀರಾ, ಅಥವಾ ಬೆಳವಣಿಗೆ ಅದರ ಒಂದು ಹೆಚ್ಚಿನ ಒಂದು ಇದರಲ್ಲಿ ಏನು ವ್ಯಾಪಕವಾಗಿ ಪ್ರದೇಶದಲ್ಲಿ ಬೆಳಿಬೇಕು ಮತ್ತೆ ಅದನ್ನು ಸಂರಕ್ಷಣೆ ಮಾಡಬೇಕು ಮತ್ತು ರೈತರಿಗೆ ವಿತರಣೆ ಮಾಡಬೇಕು ಅನ್ನೋದಾಗಿದ್ದಾಗ, ಸೊ ರೈತರು ಬೆಳೆಯೋಕ್ಕೆ ಕೊಡ್ತೀರಾ, ಅವರಿಗೆ ಪ್ರೋತ್ಸಾಹ ಏನು ಕೊಡ್ತೀರಾ? ಪ್ರೋತ್ಸಾಹ ಧನ ಏನಾದ್ರು ಕೊಡ್ತೀರಾ? ಯಾವ ರೀತಿ ಉತ್ತೇಜನ ನೀಡ್ತಾ ಇದ್ದೀರಾ ತಾವು ರೈತರಿಗೆ? ಇಲ್ಲ, ಬಹಳ ಮುಖ್ಯವಾದ ಪ್ರಶ್ನೆ ಇದು. ಯಾಕೆಂದ್ರೆ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಘೋಷಿಸಿದ ಸಂದರ್ಭದಲ್ಲಿ ಈ ನಶಿಸಿ ಹೋಗುತ್ತಿರುವ ಮತ್ತು ಈ ತಳಿಗಳನ್ನ ಸಂರಕ್ಷಣೆ ಮಾಡಿದಂಥ ರೈತರನ್ನ
ಕೃಷಿ ಇಲಾಖೆ ಮೂಲಕ ಫಾರ್ ದಿ ಫಸ್ಟ್ ಟೈಮ್ ಗುರುತಿಸ್ಬೇಕು ಅನ್ನೋ ಉದ್ದೇಶ ಇದರಲ್ಲಿ ಇದೆ. ರೈತರನ್ನ ಮೊದಲಿಗೆ ಅವ್ರನ್ನ ಗುರುತಿಸ್ಬೇಕು. ಇಲ್ಲಿವರೆಗೂ ಈ ತರ ಗುರುತಿಸೋ ಕೆಲಸನ ನಮ್ಮ ಇಲಾಖೆ ಮೂಲಕ ಆಗಿರ್ಲಿಲ್ಲ. ಈ ಒಂದು ಗುರುತಿಸುವಂತ ಸಂದರ್ಭದಲ್ಲಿ ಈಗೇನು ಡೇಟಾ ಕಲೆಕ್ಷನ್ ಆಗಿದೆ, ಗುರುತಿಸಿದ ನಂತರ ಆ ರೈತರುಗಳಿಗೆ ಈಗ ಆಲ್ರೆಡಿ ನಮ್ಮ ಸಾವಯವ ಮತ್ತು ಸಿರಿಧಾನ್ಯ ಮೇಳದಲ್ಲಿ ಪ್ರಾಥಮಿಕ ಹಂತದಲ್ಲಿ ಮಾನ್ಯ ಕೃಷಿ ಸಚಿವರು ಆಯ್ದ 15 ಜಿಲ್ಲೆಗಳ ರೈತರಿಗೆ ಸುಮಾರು 30 ರೈತ ಬಾಂಧವರಿಗೆ ಈಗ ಆಲ್ರೆಡಿ ನಾವು ಸನ್ಮಾನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಗುರುತಿಸಿದಂತ ಏನು ತಳಿ ಸಂರಕ್ಷಕರನ್ನ ನಾವು ಡೇಟಾ ಕಲೆಕ್ಷನ್ ಮಾಡಿದ್ದೀವಿ, ಅದರಲ್ಲಿ ಯಾರು ಅತಿ ಹೆಚ್ಚು ಕಲೆಕ್ಟ್ ಮಾಡಿದ್ದಾರೆ ಮತ್ತೆ ವೈವಿಧ್ಯ ಮತ್ತೆ ಯಾರಿದೆ ಇವನ್ನೆಲ್ಲ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿಯಲ್ಲಿ ಅದನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಕೇಂದ್ರ ಕಚೇರಿಗೆ ಕಳಿಸಿದ ನಂತರ ಆ ರೈತರು ಇಲ್ಲಿವರೆಗೂ ಏನು ಬೇಸಾಯ ಪದ್ಧತಿಗಳಲ್ಲಿ ಉತ್ಪಾದನೆ ಕ್ರಮಗಳನ್ನ ಕೈಗೊಂಡಿದ್ರು ಆ ಉತ್ಪಾದನೆ ಕ್ರಮಗಳಿಗೆ ನಾವು ಪ್ರೋತ್ಸಾಹನ ಕೊಡಬೇಕು ಅಂತ ಈಗ ಆಲ್ರೆಡಿ ಕಾರ್ಯಕ್ರಮ ಅನ್ಕೊಂಡಿದೀವಿ. ಎರಡನೇ ರೀತಿ ಯಾವ ರೀತಿ ಶೇಖರಣೆ ಮಾಡಿದ್ರು ಆ ಶೇಖರಣೆ ಇನ್ನೂ ಆಧುನಿಕ ರೂಪದಲ್ಲಿ ಯಾವ ರೀತಿ ಅವರು ಅದನ್ನ ಮುಂದಿನ ತಲೆಮಾರುಗಳಿಗೆ ಉಪಯೋಗ ಆಗಂತ ಶೇಖರಣೆ ಮಾಡೋದಕ್ಕೂ ಅವಕಾಶ ಮಾಡ್ಕೊಂಡಿದ್ವಿ. ಮತ್ತೆ ಬಹುಮುಖ್ಯವಾಗಿ ಸರ್ಟಿಫಿಕೇಶನ್, ಈಗ ಆರ್ಗ್ಯಾನಿಕ್ ಇದು ಬೆಳೆದಿದ್ದು ಸುಮಾರು ಜನ ರೈತರು ಬೆಳೆದಂತವ್ರು ಸಾವಯವವಾಗಿ ಬೆಳೆದಿದ್ದಾರೆ, ಅದನ್ನ ಸರ್ಟಿಫಿಕೇಶನ್ ಮಾಡ್ಸಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಮತ್ತೆ PPV FRA ಇದರಲ್ಲೂ ಅಥಾರಿಟಿಯಲ್ಲೂ ರಿಜಿಸ್ಟ್ರೇಷನ್ ಮಾಡೋಕ್ಕೂ ಸಹ 90% ಅವ್ರಿಗೆ ಅನುದಾನವನ್ನು ನಮ್ಮ ಕೃಷಿ ಇಲಾಖೆ ಮೂಲಕ ಈಗ ಆಲ್ರೆಡಿ ನಾವು ನಿಗದಿಪಡಿಸ್ಕೊಂಡಿದ್ದೀವಿ. ಹೌದು ಸರ್. ಮತ್ತೊಂದು ಕರೆ ಬರ್ತಿದೆ. ಶರಣಯ್ಯ ಸ್ವಾಮಿ ಅನ್ನೋರು ಸಿನ್ನೂರಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ. ನಮಸ್ತೆ ಶರಣಯ್ಯ ಸ್ವಾಮಿ ಅವರೇ, ಪ್ರಶ್ನೆ ಕೇಳಿ. ಸರ್, ಈಗ ಬೀಜ ವಿಚಾರ ಮಾಡ್ಬೇಕಲ್ಲ, ಅದು ಯಾವ ತರ ಮಾಡಿ ಯಾವ ತರ ಮಾಹಿತಿ ಕಟ್ಬೇಕು? ಬೀಜೋಪಚಾರ ಮಾಡೋದ್ರ ಬಗ್ಗೆ. ಸರ್ ಆಯ್ತು, ಬೀಜೋಪಚಾರ ಮಾಡೋ ಬಗ್ಗೆ ಕೇಳ್ತಾರೆ. ಈಗ ನಾವು ದೇಸಿ ತಳಿ ಸಂರಕ್ಷಣೆ ಮಾತ್ರ ನಾವು ಇದ್ರ ಕಾರ್ಯಕ್ರಮದಲ್ಲಿ ಹೇಳ್ತಿರೋದ್ರಿಂದ ನಿಮಗೆ ಯಾವ ಬೆಳೆಗಳಿಗೆ ಬೀಜೋಪಚಾರ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ದಯವಿಟ್ಟು ಅದ್ರ ಮಾಹಿತಿ ತಿಳಿಸ್ತಾರೆ. ಅದು ಬೀಜೋಪಚಾರ ಬೇರೆ ಬೀಜಕ್ಕೆ ಬೇರೆ ಬೇರೆ ಒಂದು ರೀತಿ ಇರುತ್ತೆ. ಅದು ಏನು ಸೂಕ್ಷ್ಮ ಜೀವಿಗಳಾಗಿರ್ಬೋದು ಅಥವಾ ಫಂಜಿಸೈಡ್, ಇನ್ಸೆಕ್ಟಿಸೈಡ್ಗಳನ್ನು ಯಾವ ರೀತಿ ಅದನ್ನ ಕೋಟ್ ಮಾಡಬೇಕು, ಅದನ್ನ ಯಾವ ರೀತಿ ಬೆಳೆವಾರ ಮಾಹಿತಿ ಹೆಚ್ಚು ಬೇಕಾದ್ರೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದ್ರೆ ಮಾಹಿತಿ. ಬೀಜೋಪಚಾರ ಆಂದೋಲನಗಳೆಲ್ಲ ಪ್ರತಿ ವರ್ಷ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ನಮ್ಮ ಇಲಾಖೆ ಮೂಲಕ ಪ್ರತಿ ಗ್ರಾಮದಲ್ಲೂ ಬೀಜೋಪಚಾರ ಆಂದೋಲನ ಮಾಡ್ತಾ ಇದ್ದಾರೆ. ರೈತ ಬಾಂಧವರು ಏನ್ ಕೇಳಿದ್ರು ಅದು ತುಂಬಾ ಸೂಕ್ಷ್ಮವಾದ ಮಾಹಿತಿ, ಮತ್ತೆ ಅದನ್ನ ಎಲ್ಲಾ ರೈತರು ಬಾಂಧವರು ಮಾಡ್ಬೇಕು ಅದನ್ನ. ಸರಿ, ಈಗ ರೈತರಿಂದ ಸಂಗ್ರಹಣೆ ಮಾಡಿದ ಬಿತ್ತನೆ ಬೀಜವನ್ನ ನೀವು ಸಂರಕ್ಷಣೆ ಮಾಡಿರ್ತೀರಾ. ಸೊ ಆ ಸಂರಕ್ಷಣೆ ಮಾಡಿದ ನಂತರ ಅದರ ಒಂದು ಶುದ್ಧತೆ ಯಾವ ರೀತಿ ಇದೆ ಅಂತ ಒಂದು ಪರೀಕ್ಷೆ ನಡೆಸಿದ್ರ ಆಗಿದ್ದರೆ ಅದನ್ನು ಯಾವ ರೀತಿ ಮಾಡ್ತಾ ಇದ್ದೀರಾ ತಾವು? ಈಗಾಗಲೇ ನಾನು ತಿಳಿಸಿದಂತೆ ಸಾಕಷ್ಟು ರೈತರು ನಮ್ಮ ರಾಜ್ಯದಲ್ಲಿ ಸುಮಾರು 565 ನಾವು ಈಗ ಮೊಬೈಲ್ ಆ್ಯಪಲ್ಲಿ ಕಲೆಕ್ಟ್ ಮಾಡಿದಂಥ ರೈತರು ಸುಮಾರು 2300ಕ್ಕೆ ಹೆಚ್ಚು ವಿವಿಧ ಬೆಳೆಗಳಲ್ಲಿ ಈಗ ಆಲ್ರೆಡಿ ಅವರು ಪ್ರತಿ ವರ್ಷ ಬೆಳೆದು ಮತ್ತೆ ಸಂರಕ್ಷಣೆ ಮಾಡ್ಕೊಂಡು ಬರ್ತಿದ್ದಾರೆ. ಆ ಬೆಳೆಗಳಲ್ಲಿ ಕೆಲವು ರೈತರು ಬೇರೆಯವ್ರ ಹತ್ರ ಕಲೆಕ್ಟ್ ಮಾಡಿರ್ಬೋದು, ಕೆಲವು NGO ಮೂಲಕ ಕಲೆಕ್ಟ್ ಮಾಡಿರ್ಬೋದು, ಕೆಲವು ರೈತರು ಬೇರೆ ದೇಸಿ ತಳಿ ಸಂರಕ್ಷಣೆಯಿಂದ ಕಲೆಕ್ಟ್ ಮಾಡಿರ್ಬೋದು. ಆದ್ರೆ ಅದು ಬೆಳೆದಂತ ಎಲ್ಲಾ ಬೆಳೆಗಳು ತಳಿಗಳು ನಾನೇನು ಯಾವಾಗ್ಲೂ ಹೇಳ್ದೆ, ರಾಜಮುಡಿ ಭತ್ತ ಬೆಳೀತಿದ್ದಾರೆ ಎಲ್ಲರೂ. ಅದ್ರಲ್ಲಿ ನಂದೇ ರಾಜಮುಡಿ ಬೆಳೆದಂತ ಭತ್ತ ಅತಿ ಹೆಚ್ಚು ಪೌಷ್ಟಿಕಾಂಶ ಅಂತ ಕ್ಲೈಮ್ ಮಾಡ್ತಿರ್ಬೋದು, ಅಥವಾ ಕೆಲವರು ನವರ ಭತ್ತ ಇದ್ ಮಾಡ್ತಿರ್ಬೋದು, ಕೆಲವರು ಕರಿ ಕಗ್ಗ ಮತ್ತೆ ಬಿಳಿ ಕಗ್ಗದ್ ಮಾಡ್ತಿರ್ಬೋದು. ಈ ರೀತಿ ಬೇರೆ ಬೇರೆ ತಳಿಗಳನ್ನ ಬೆಳೆಗಳಲ್ಲಿರುವ ತಳಿಗಳನ್ನ ರೈತರು ಈಗ ಆಲ್ರೆಡಿ ಬೆಳೀತಾ ಇದ್ದಾರೆ. ಆ ಬೆಳೆದಿದ್ದನ್ನ ನಾವೀಗ ಆಲ್ರೆಡಿ ಡೇಟಾ ಕಲೆಕ್ಷನ್ ಆಗಿದೆ. ಇದನ್ನ ರಾಜ್ಯದ 15 ತಳಿ ವಿಜ್ಞಾನಿಗಳ ಮೂಲಕ ಈಗ ಆಲ್ರೆಡಿ ಎವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ನಾವು ಭೌತಿಕವಾಗಿ ಏನು ಒಂದು ಅಂಶ ಕಾಣುತ್ತೆ ಬೆಳೆ ಬೆಳೆದಾದಾಗ ಅದರಲ್ಲಿ ಡಿಸ್ಟಿಂಕ್ಟ್ನೆಸ್ ಮತ್ತೆ ಯೂನಿಫಾರ್ಮಿಟಿ ಮತ್ತೆ ಸ್ಟೆಬಿಲಿಟಿ ಅದೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ನ ನಮ್ಮ ವಿಜ್ಞಾನಿಗಳು ಎವ್ಯಾಲ್ಯೂಯೇಷನ್ ಮಾಡ್ತಾರೆ. ಅದ್ ಮಾಡಿದ್ಮೇಲೆ ಸುಮಾರು ಈ ವೈವಿಧ್ಯತೆ ಇರೋದನ್ನ ಪ್ಯೂರಿಟಿ ಮಾಡಿದ್ಮೇಲೆ ಆ ವೈವಿಧ್ಯತೆದು ಸುಮಾರು 4-5 ಜನ ನಮ್ದು ಏನು ಅಂತ ಬೆಳೀತಿರ್ತಾರೋ ಅದನ್ನ ಕಡಿಮೆ ಆಗ್ಬೋದು. ಕಡಿಮೆ ಆದ ನಂತರ ನಾವು ಜೀನೋಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆದ್ಮೇಲೆ ನ್ಯೂಟ್ರಿಷನಲ್ ಕ್ಯಾರೆಕ್ಟರ್ಸ್ ನ ಮಾಡ್ತೀವಿ. ಅವಾಗ ಯಾವ್ದು ಅತಿ ಹೆಚ್ಚು ರೈತರು ಸಂರಕ್ಷಣೆ ಮಾಡ್ತಿರೋದು ಎಕ್ಸ್ಪ್ರೆಷನ್ ಮಾಡಿರುತ್ತೋ ಆ ಒಂದು ಭೌಗೋಳಿಕ ಪ್ರದೇಶದಲ್ಲಿ ಆ ರೈತರ ಹೆಸರಲ್ಲೇ ಆ ವೆರೈಟಿನ ರಿಲೀಸ್ ಮಾಡಬೇಕು ಅಂತ ಈ ಕೃಷಿ ಇಲಾಖೆ ಹಮ್ಮಿಕೊಂಡಿದೆ. ಒಳ್ಳೆ ಉತ್ತರ ನೀಡಿದೆ ಸರ್. ಮಂಜುನಾಥನ್ ಅವರು ಕೋಲಾರದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಮಂಜುನಾಥ್ ಅವರೇ, ನಮಸ್ತೆ. ಹಾ, ಪ್ರಶ್ನೆ ಕೇಳಿ. ಸರ್, ಇದು ಹನಿ ನೀರಾವರಿಯಲ್ಲಿ ಭತ್ತ ಬೆಳೆಯಬಹುದಾ ಅಂತ ನನಗೆ ಪ್ರಶ್ನೆ.
ಹನಿ ನೀರಾವರಿಯಲ್ಲಿ ಭತ್ತ ಬೆಳಿಬಹುದಾ? ನೀವು ದೇಸಿ ತಳಿಗಳ ಬಗ್ಗೆ ಕೇಳ್ತಾ ಇದ್ದೀರಾ ಅಥವಾ ಹೈಬ್ರಿಡ್? ಯಾಕಂದ್ರೆ ಇದು ದೇಸಿ ತಳಿಗಳ ಹಾ ಆಯ್ತಾಯ್ತು. ಆ ದೇಸಿ ತಳಿಗಳ ಗೊತ್ತಾಯ್ತು. ದೇಸಿ ತಳಿಗಳನ್ನ ಹನಿ ನೀರಾವರಿ ಬಳಸಿ ನಾವು ಅದನ್ನ ಭತ್ತ ಬೆಳಿಬಹುದು ಅನ್ನೋದು ಪ್ರಶ್ನೆ. ಆಯ್ತು, ಉತ್ತರ ನೀಡ್ತಾರೆ ಸರ್. ಅದು ಈಗೇನು ತಾವು ಕೇಳಿದ ಪ್ರಶ್ನೆಯಲ್ಲಿ ಈಗ ಅದನ್ನೇ ಎವಲ್ಯೂಷನ್ ಮಾಡ್ತಿದ್ದಾರೆ. ಈಗ ರೈತರು ಬರ ಸಹಿಷ್ಣುತೆ ಭತ್ತ ಅಂತಲೂ ನಮಗೆ ಡೇಟಾ ಕಲೆಕ್ಷನ್ ಮಾಡೋ ಸಂದರ್ಭದಲ್ಲೂ ಕೊಟ್ಟಿದ್ದಾರೆ, ರೋಗ ನಿರೋಧಕ ತಳಿಗಳಂತ ಕೊಟ್ಟಿದ್ದಾರೆ. ಅದನ್ನ ಎವಲ್ಯೂಷನ್ ಮಾಡಿದ್ಮೇಲೆ ಎಷ್ಟು ಕಡಿಮೆ ನೀರಿನಲ್ಲಿ ಇದನ್ನ ಬೆಳಿಬಹುದು ಅಂತ ತಳಿಗಳನ್ನು ನಾವು ಬೈಫರ್ಕೇಶನ್ ಮಾಡ್ತೀವಿ. ಮಾಡಿದಂತ ಸಂದರ್ಭದಲ್ಲಿ ತಾವೇನು ಕೇಳಿದಿರಾ ಅದು ಖಂಡಿತ ಅದಕ್ಕೆ ಅತ್ಯಂತ ಕಡಿಮೆ ನೀರಿನಲ್ಲೂ ಆ ಭತ್ತ ಬೆಳೆಯುವಂತ ತಳಿಗಳನ್ನು ರೈತರು ಸಂರಕ್ಷಿಸಿದ್ದಾರೆ. ಅದು ಸೈಂಟಿಫಿಕ್ ಎವಲ್ಯೂಷನ್ ಆದ್ಮೇಲೆ ಖಂಡಿತ ನಾವು ಪ್ರಚಾರ ಮಾಡ್ತೀವಿ ಸರ್. ಸರ್, ಈಗ ಜಿಲ್ಲೆಗಳಲ್ಲಿ ಜಿಲ್ಲಾವಾರು ಅಥವಾ ತಾಲೂಕು ಮಟ್ಟದಲ್ಲಿ ಸೊ ಈ ಒಂದು ತಳಿಗಳ ಸಂರಕ್ಷಣೆ ಬಗ್ಗೆ ತಾವು ಏನಾದರೂ ತರಬೇತಿ ಅಥವಾ ರೈತರಿಗೆ ಕರೆಸಿ ತರಬೇತಿ ಮಾಡ್ತಾ ಇದ್ದೀರೋ ಅಥವಾ ಅವ್ರಿಗೆ ಏನಾದರೂ ಮಾಹಿತಿ ನೀಡದೇ ಆಗಿದ್ರೆ ಯಾವ ರೀತಿ ಕೃಷಿ ಇಲಾಖೆ ವತಿಯಿಂದ ನೀಡ್ತಾ ಇದ್ದೀರಾ? ರೈತರಿಗೆ ಈ ದೇಸಿ ತಳಿಗಳ ಸಂರಕ್ಷಣೆ ಬಗ್ಗೆ ಒಂದು ಸಾಮರ್ಥ್ಯ ಅಭಿವೃದ್ಧಿ ಅಂದ್ರೆ ಕೆಪಾಸಿಟಿ ಬಿಲ್ಡಿಂಗ್ ಮಾಡೋ ಉದ್ದೇಶನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗ ಆಲ್ರೆಡಿ ತಮಗೆ ತಿಳಿಸಿದಂತೆ ಕಳೆದ ವರ್ಷ ನಾವು ಎಲ್ಲ ಜಿಲ್ಲಾ ಮಟ್ಟದ ಕೇಂದ್ರದಲ್ಲಿ ಇದ್ರ ಬಗ್ಗೆ ವರ್ಕ್ಶಾಪ್ ಮಾಡಿ ಕಾರ್ಯಾಗಾರಗಳನ್ನು ಮಾಡಿ ರೈತರಿಗೆ ಮತ್ತೆ ಸಾರ್ವಜನಿಕರಿಗೆ ಈಗ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀವಿ. ಅದೇ ರೀತಿ ಫರ್ಗಟನ್ ಫುಡ್ಸ್ ಅಂತ ಹೇಳ್ತೀವಿ, ಏನು ಮರೆತೋದ ಖಾದ್ಯಗಳನ್ನ, ಅದನ್ನು ಸಹ ಸುಮಾರು ನಿಮಗೆ ಆಶ್ಚರ್ಯ ಪಡ್ತೀರಾ. ಲಾಸ್ಟ್ ಇಯರ್ ನಾವು ಅದನ್ನ ಒಂದು ಬುಕ್ಲೆಟ್ ಮಾಡಿ ಇದು ಮಾಡಿದೀವಿ, ಫರ್ಗಟನ್ ಫುಡ್ಸ್ ಅಂತ ಹೇಳಿ. ಸುಮಾರು ರೈತರು ಮರೆತೋದ ಖಾದ್ಯಗಳನ್ನ ಮತ್ತೆ ಪ್ಲೇಟಿಗೆ ಅಂದ್ರೆ ಮತ್ತೆ ನಮ್ಮ ರೈತರ ಒಂದು ತಟ್ಟೆಗೆ ವಾಪಸ್ ತರಬೇಕು ಅನ್ನೋ ಉದ್ದೇಶದಿಂದ ಅಂತ ಪೌಷ್ಟಿಕವಾದಂತ ಆಹಾರವನ್ನ ತರಬೇಕು ಅನ್ನೋ ಉದ್ದೇಶಕ್ಕೆ ಸಾಕಷ್ಟು ವ್ಯಾಪಕ ಪ್ರಚಾರ ಮಾಡಿದ್ವಿ. ಮತ್ತೆ ರೈತರಿಗೆ ಇದ್ರ ಬಗ್ಗೆ ಸಾಮರ್ಥ್ಯ ಅಭಿವೃದ್ಧಿ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ನ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಮತ್ತೆ ಜಿಲ್ಲಾ ಮಟ್ಟದ ಕೇಂದ್ರಗಳಲ್ಲಿ ಮತ್ತೆ ಆಯ್ದ ರೈತರನ್ನ ರಾಜ್ಯ ಮಟ್ಟದಲ್ಲೂ ತರಬೇತಿ ಕೊಡೋಕೆ ಈಗ ಆಲ್ರೆಡಿ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀರಾ ಸರ್. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ ನಾವು. ಸಂಕ್ಷಿಪ್ತವಾಗಿ ಒಟ್ಟಾರೆ ಎಲ್ಲದನ್ನು ಏನಾದರೂ ಹೇಳಬೇಕು ಅನ್ನೋದೇ ಆಗಿದ್ರೆ ತಾವು ಈ ಒಂದು ದೇಸಿ ತಳಿಗಳ ಬಿತ್ತನೆ ಬೀಜ ಸಂರಕ್ಷಣೆ ಮಾಡೋದ್ರ ಬಗ್ಗೆ ರೈತರಿಗೆ ಕಿವಿ ಮಾತು ಹೇಳೋದೇ ಆಗಿದ್ರೆ ಏನು ಹೇಳೋದಕ್ಕೆ ಬಯಸ್ತೀರಾ ತಾವು? ತಮಗೆಲ್ಲ ಗೊತ್ತಿರೋ ರೀತಿ ಕೋವಿಡ್ ನಂತರ ಆರೋಗ್ಯದ ವಿಷಯದಲ್ಲಿ ಸಾಕಷ್ಟು ಜನ ಇದರಲ್ಲಿ ಈಗ ಆಲ್ರೆಡಿ ಅಲರ್ಟ್ ಆಗಿದ್ದೀರಾ. ಎಲ್ಲರ ಹತ್ರನೂ ದುಡ್ಡು ಇರ್ಬೋದು, ಆದರೆ ದುಡ್ಡಿದ್ದರೆಲ್ಲ ಆರೋಗ್ಯ ಪಡ್ಕೊಳಕ್ಕಾಗಲ್ಲ. ಆದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ, ಅಂದರೆ ನಾವು ತಿನ್ನೋಂಥ ಆಹಾರದ, ನಾವು ಬೆಳೆಯೋಂಥ ಯಾವ ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ, ಅದಕ್ಕಾಗಂಥ ಪರಿಕರಗಳೇನು, ಯಾವ ಭೌಗೋಳಿಕ ಇದರಲ್ಲಿ ಆ ಬೆಳೆ ಬೆಳೆದಿದೆ, ಇವೆಲ್ಲ ಮ್ಯಾಟ್ರಸ್ ಆಗುತ್ತೆ ಊಟ ಮಾಡಬೇಕಂತ ಸಂದರ್ಭದಲ್ಲಿ. ಹಾಗಾಗಿ ದೇಸಿ ತಳಿಗಳಲ್ಲಿ ವಿಶೇಷವಾದ ಒಂದು ಪೌಷ್ಟಿಕತೆ ಇರೋಂಥದ್ದು ಮತ್ತೆ ಬರ ಸಹಿಷ್ಣುತೆ ಇರೋಂಥದ್ದು ಮತ್ತೆ ಈ ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಇವನ್ನೆಲ್ಲ ತಡೆಗಟ್ಟಿ ನಮಗೆ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಭದ್ರತೆ ಒದಗಿಸುವಂತ ಶಕ್ತಿ ಈ ದೇಸಿ ತಳಿಗಳಲ್ಲಿ ಇರೋದ್ರಿಂದ ಎಲ್ಲಾ ರೈತರು ಏನು ದೇಸಿ ತಳಿ ಸಂರಕ್ಷಣೆ ಮಾಡ್ತಿದ್ದೀರಾ ಅವರೆಲ್ಲರಿಗೂ ನಾವು ಕೃಷಿ ಇಲಾಖೆ ಮೂಲಕ ಧನ್ಯವಾದ ಹೇಳ್ತೀನಿ. ಮತ್ತೆ ಹಾಗೂ ಸಾರ್ವಜನಿಕರು ಇನ್ನು ಮುಂದಿನ ದಿನಗಳಲ್ಲಿ ದೇಸಿ ತಳಿಗಳ ಉತ್ಪನ್ನಗಳನ್ನ ಹೆಚ್ಚಿನದಾಗಿ ಬೆಳೆಸಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊಂತೀನಿ. ರೈತ ಬಾಂಧವರೇ, ಆರೋಗ್ಯಕರ ಆಹಾರವನ್ನ ದೇಸಿ ತಳಿಗಳ ಒಂದು ಸಂರಕ್ಷಣೆ ಮಾಡುವ ಮೂಲಕ ಮತ್ತು ನಿಮ್ಮೆಲ್ಲರ ಒಂದು ಮನೆ ಬಾಗಿಲಿಗೆ ದೇಸಿ ತಳಿಗಳು ಬರ್ತಾ ಹೋಗ್ತವೆ ಮುಂದಿನ ದಿನಗಳಲ್ಲಿ. ಸೊ ಹಾಗೆ ಆರೋಗ್ಯಕರ ಆಹಾರವನ್ನ ಉತ್ಪಾದನೆ ಮಾಡ್ತಾ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡುವ ಮೂಲಕ ಮರೆತು ಹೋದ ಖಾದ್ಯಗಳನ್ನು ಎಲ್ಲರ ತಟ್ಟೆಯಲ್ಲಿ ಪುನಃ ಕಾಣುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಕೃಷಿ ಇಲಾಖೆಯಿಂದ ಕೈಗೊಳ್ತಾ ಇದ್ದಾರೆ. ತಾವೆಲ್ಲರೂ ಅದಕ್ಕೆ ಕಾರ್ಯೋನ್ಮುಖವಾಗಿ ಕೈ ಜೋಡಿಸಬೇಕಂತ ಕೇಳ್ಕೊಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ಸರ್. ರೈತರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತಮಗೂ ಧನ್ಯವಾದಗಳು ಸರ್. ಎಲ್ಲ ರೈತ ಬಾಂಧವರಿಗೆ ಧನ್ಯವಾದಗಳು. ಪ್ರೀತಿಯ ರೈತ ಬಾಂಧವರೇ, ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು, ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ. ಎಲ್ಲ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು,
ಕೃಷಿ ಹೊಂಡ, ಪಾಲಿಥೀನ್ ಹೊದಿಕೆ, ತಂತಿ ಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು, ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.